ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ಬೋದು 2024-25 ಇಯರ್ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಆ್ಯಕ್ಚುಲಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 5 ಮಾರ್ಚ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಪ್ರೀವಿಯಸ್ ಇಯರ್ದಲ್ಲಿ. ಸೊ ನಾನು ಆಲ್ರೆಡಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ ಪ್ರೀವಿಯಸ್ ಇಯರ್ದು. ನೀವು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೇನೆ ನೋಡ್ರಿ. ಸೊ ಅಲ್ಲಿ ಎಲ್ಲ ಕ್ಲಾಸ್ಗಳು ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇವತ್ತಿನ ಈ ಕ್ಲಾಸ್ ಕೂಡ ಅಲ್ಲೇ ಅವೈಲೇಬಲ್ ಇರುತ್ತೆ, ನೀವು ನೋಡ್ಬೋದು. ಓಕೆ, ಸೊ ಈಗ ಕ್ವಶನ್ ಯಾವ ಥರ ಇದೆ ಅಂತ ನೋಡೋಣ. 5 ಮಾರ್ಕ್ಸ್ಗೆ ಏನು ಕೇಳಿದಾರಲ್ಲ ಇದನ್ನ, ಎ ಪ್ರಾಜೆಕ್ಟ್ ಕಾಸ್ಟ್ ಆಫ್ ₹5 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಸ್ ಎ ಪ್ರಾಫಿಟ್ ಆಫ್ ₹8 lakh ಅಂತ ಕೊಟ್ಟಿದ್ದಾರೆ ಆ್ಯನ್ಯುವಲಿ ಅಂತ ಹೇಳ್ತಾರೆ. ಆಫ್ಟರ್ ಡಿಪ್ರಿಸಿಯೇಷನ್ ಆಟ್ 12% ಪರ್ ಎನಮ್ ಅಂತ ಹೇಳಿದ್ದಾರೆ. ಬಟ್ ಬಿಫೋರ್ ಟ್ಯಾಕ್ಸ್ ಆಫ್ 50% ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ರೀ, ಈಸಿ ವೇ ಮುಖಾಂತರ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಸೊಲ್ಯೂಷನ್ ಅಂತ ಕೊಡ್ರಿ ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ನಂತರ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹಾಕ್ರಿ ಅಥವಾ ಕ್ಯಾಲ್ಕುಲೇಟ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಅಂತ ಹಾಕ್ಬೋದು. ಓಕೆ, ಸೊ ಇಲ್ಲಿ ಒಂದು ಏನು ಫಾರ್ಮ್ಯಾಟ್ ಬರ್ದನ್ನಲ್ಲ, ಸೊ ಇದನ್ನ ನೆನಪಿಟ್ಕೋರಿ. ಫಸ್ಟಿಗೆ ಏನು ಮಾಡಬೇಕಂದ್ರೆ ಆ್ಯನ್ಯುವಲ್ ನೆಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಂತ ಹಾಕಬೇಕು. ಓಕೆ, ಆ್ಯನ್ಯುವಲ್ ನೆಟ್ ಪ್ರಾಫಿಟ್, ಆ್ಯನ್ಯುವಲಿ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 80,000 ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ಇದನ್ನ 80,000 ಅಂತ ತಗೋರಿ. ನೆಕ್ಸ್ಟ್ ಇದ್ರಾಗ ಲೆಸ್ ಮಾಡಬೇಕು, ಟ್ಯಾಕ್ಸನ್ನು ಲೆಸ್ ಮಾಡಿರಿ. ಎಷ್ಟು ಪರ್ಸೆಂಟೇಜ್ ಇದೆ ನೋಡಿರಿ, ಯೂಶ್ವಲಿ ಟ್ಯಾಕ್ಸ್ ಇರೋದ 50% ಅಂತಿದೆಯಲ್ಲ. ಸೊ 50% ಟ್ಯಾಕ್ಸ್ ಮಾಡಿರಿ. ಅಂದರೆ ಹೆಂಗೆ ಮಾಡಬೇಕು, 80,000 ನಿಮ್ಗೆ ಗೊತ್ತಿದೆ, 80,000 ಇಂಟು 50 ಡಿವೈಡೆಡ್ ಬೈ 100 ಮಾಡೋದ್ರಿಂದ ಎಷ್ಟು ಬರುತ್ತೆ, 40,000 ಅಂತೇಳಿ ಬರುತ್ತೆ. ಓಕೆ, 80,000ದಾಗ 40,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 40,000 ಅಂತೇಳಿ ಬರುತ್ತೆ. ಓಕೆ, ಸೊ ಇದಕ್ಕೊಂದು ನೇಮ್ ಕೊಡಬೇಕು. ನೆಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್. ಇನ್ನು ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಆಲ್ರೆಡಿ ಟ್ಯಾಕ್ಸನ್ನು ಪೇ ಮಾಡಿದ್ದು, ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇದಾದ ನಂತರ ಆ್ಯಡ್ ಮಾಡಬೇಕು. ಇನ್ನೊಂದು ಪಾಯಿಂಟ್ ಡಿಪ್ರಿಸಿಯೇಷನ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಡಿಪ್ರಿಸಿಯೇಷನ್ ಯೂಶ್ವಲಿ ಪ್ರೊಜೆಕ್ಟದ ಕಾಸ್ಟ್ ಎಷ್ಟಿದೆ ನೋಡ್ರಿ, ಎಷ್ಟಿದೆ ಪ್ರೊಜೆಕ್ಟ್ ಕಾಸ್ಟ್, 5 lakh rupees ಅಂತ ಇದೆ ಹೇಳ. ಸೊ 5 lakh rupees ಮೇಲೆ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಪರ್ಸೆಂಟ್ ರೀ, 12% ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಏನು ಮಾಡಿರಿ, 5 lakh ಇಂಟು 12 ಡಿವೈಡೆಡ್ ಬೈ 100 ಮಾಡ್ಕೊರಿ. ಒಂದು ಅಮೌಂಟ್ ಬರುತ್ತೆ 60,000 ಅಂತೇಳಿ ಬರುತ್ತೆ. ಓಕೆ, ಸೊ ಈಗ 40,000 ಪ್ಲಸ್ 60,000 ಮಾಡಿರಿ, ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ, 1 lakh rupees ಅಂತ ಬರುತ್ತಲ್ಲ. ಸೊ ಇದಕ್ಕೆ ನೆಟ್ ಕ್ಯಾಶ್ ಫ್ಲೋ ಅಂತ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಇದಾದ ನಂತರ ನಮಗೇನು ಕೇಳಿದಾರೆ ಪ್ರಾಬ್ಲಮ್ದಲ್ಲಿ, ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ಅಂತ ಕೇಳಿದಾರಲ್ಲ. ಸೊ ನೆಕ್ಸ್ಟ್ ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ ಟು ಪ್ರೊಜೆಕ್ಟ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಕ್ಯಾಶ್ ಫ್ಲೋ ಅಂತ ಅನ್ಬೋದು. ಪ್ರೊಜೆಕ್ಟ್ ಕಾಸ್ಟ್ ಎಷ್ಟಿದೆ ನೋಡ್ರಿ, 5 lakh rupees ಅಂತಿದೆ, ಡಿವೈಡೆಡ್ ಬೈ ನೆಟ್ ಕ್ಯಾಶ್ ಫ್ಲೋ ಎಷ್ಟು ಬಂದಿದೆ, 1 lakh rupees ಅಂತೇಳಿ ಬಂದಿದ್ದಿಲ್ಲ. ಸೊ 5 lakh ಡಿವೈಡೆಡ್ ಬೈ 1 lakh ಮಾಡಿದ್ರೆ ಎಷ್ಟು ಬರುತ್ತೆ, 5 ಇಯರ್ಸ್ದಾಗ ಪೇ ಬ್ಯಾಕ್ ಪೀರಿಯಡ್ ಎಷ್ಟು ಅನ್ಬೋದು ನೀವು, 5 years ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ಲಾಸ್ಟಿಗೆ ಬರಿಬೋದು ನೀವು, ದ್ಯಾಟ್ ಈಸ್ ಪೇ ಬ್ಯಾಕ್ ಪೀರಿಯಡ್ 5 years ಅಂತೇಳಿ ಮೆನ್ಷನ್ ಮಾಡ್ಬೋದು. ಓಕೆ, ಸೊ ನಿಮ್ಗೆ ಕ್ಲಾಸ ಈಜಿ ವೇ ಮುಖಾಂತರ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನಿಮ್ಗೆ ಲೈಕ್ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ, ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಮೇಲೆ ಈ ಥರ ಪ್ರಾಬ್ಲಮ್ ಇದೆ ರೀ. ಸೊ ಇದನ್ನ ನೋಡಿರಿ, ಒಮ್ಮೆ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಸಾಲ್ವ್ ಮಾಡೋಣ. ಸೊ ಇದು ಕೂಡ 5 ಮಾರ್ಕ್ಸ್ದ ಕ್ವಶನ್. ಓಕೆ, ಇದನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್. ಓಕೆ, ಇಲ್ಲಿ ಈ ಕ್ವಶನ್ದಾಗ್ರಿ ಆ್ಯಕ್ಚುಲಾಗಿ ಡೇಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗಿದೋಯ್ತು. ಓಕೆ, ಸೊ ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಟ್ ದ ಆಪ್ರೇಟಿಂಗ್ ಸೈಕಲ್ ಅಂತ ಹೇಳ್ತಾರೆ ಆಫ್ ಎ ಕಂಪ್ನಿ ವಿಚ್ ಗಿವ್ ದ ಫಾಲೋವಿಂಗ್ ಡೀಟೇಲ್ಸ್ ಟು ಇಟ್ಸ್ ಆಪ್ರೇಷನ್ಸ್ ಅಂತ ಹೇಳ್ತಾರೆ. ಸೊ ಯಾವೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟಿಗೆ ರಾ ಮಟೀರಿಯಲ್ಸ್ ಕನ್ವರ್ಷನ್ ಪೀರಿಯಡ್ ಅಂತ ಹೇಳಿ ಕೊಟ್ಟಿದ್ದಾರೆ, 54 days ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ 18 days ಅಂತ ಹೇಳ್ತಾರೆ. ಓಕೆ, ಸೊ ಈ ಥರನೂ ಬರೀತಾರೆ, ಅದನ್ನ ವರ್ಕ್ ಇನ್ ಪ್ರೋಗ್ರೆಸ್ ಅಂತೇಳಿ WIP ಅಂತೇಳಿ ಬರೀತಾರೆ.
ನೆಕ್ಸ್ಟ್ ನೋಡ್ರಿ ಆ್ಯನ್ಯುವಲ್ ಕಾಸ್ಟ್ ಆಫ್ ಸೇಲ್ಸ್ ಅತ್ತಿದೆ 15,30,000 ಇದೆ. ನೆಕ್ಸ್ಟ್ ಒನ್ ಆ್ಯನ್ಯುವಲ್ ಸೇಲ್ಸ್ ಅತ್ತಿದೆ 19,50,000 ಇತ್ತಿದೆ. ನೆಕ್ಸ್ಟ್ ಒನ್ ಫಿನಿಶ್ಡ್ ಗೂಡ್ಸ್ ಅತ್ತಿದೆ ನೋಡ್ರಿ 1,22,000 ಇದೆ. ನೆಕ್ಸ್ಟ್ ಡೆಟರ್ಸ್ ಇದೆ ರೀ, ಇದಕ್ಕೆ ಎವರೇಜ್ ಡೆಟರ್ಸು ಅಂತಾರೆ 2,60,000 ಇದೆ. ನೆಕ್ಸ್ಟ್ ಒನ್ ನೋಡ್ರಿ ದ ಕಂಪ್ನಿ ಗೆಟ್ಸ್ 30 days ಕ್ರೆಡಿಟ್ ಫ್ರಾಮ್ ಸಪ್ಲೈಯರ್ಸ್, ಕ್ರೆಡಿಟ್ ಬೇಸ್ ಮೇಲೆ 30 days ಅಂತ ಹೇಳ್ತಾರೆ. ನೆಕ್ಸ್ಟ್ ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 1 year ಕನ್ಸಿಸ್ಟ್ 365 days ಅಂತ ಹೇಳಿದ್ದಾರೆ. ಓಕೆ, ಸೊ ನೀವು 1 year ಅಂತೇಳಿ ಕನ್ಸಿಡರ್ ಮಾಡಿದ್ರೆ 365 days ಅಂತೇಳಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಏನಿಲ್ಲರಿ, ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದು ಸ್ವಲ್ಪ ಚೇಂಜ್ ಇದೆ ರೀ, ಜಸ್ಟ್ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಒಂದು ಸೆಕೆಂಡ್ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿರಿ. ಈಗ ನಾ ಯಾವ ಥರ ಸಾಲ್ವ್ ಮಾಡ್ತೇನಲ್ಲ, ಸೊ ಅದೇ ಥರ ನೋಡ್ಕೋರಿ ಮಮ್ಮಿ. ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಿರಿ, ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡಿರಿ, ಕ್ಯಾಲ್ಕುಲೇಷನ್ ಆಫ್ ಆಪ್ರೇಟಿಂಗ್ ಸೈಕಲ್ ಆಫ್ ಕಂಪ್ನಿ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈಗ ರಾ ಮಟೀರಿಯಲ್ ಕನ್ಸರ್ವೇಷನ್ ಪೀರಿಯಡ್ ಅಂತೇಳಿ 54 days ತೆಗೆದುಕೊಳ್ಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸರ್ವೇಷನ್ ಅಲ್ಲ, ಕನ್ವರ್ಷನ್ ಪೀರಿಯಡ್ ಅಂತೇಳಿ 54 days ತೆಗೆದುಕೊಳ್ರಿ. ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲೂ ಕೂಡ 18 days ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ ರಾ ಮಟೀರಿಯಲ್ ಕನ್ವರ್ಷನ್ ಪೀರಿಯಡ್ 54 days ಅಂತೇಳಿ ತೆಗೆದುಕೊಳ್ರಿ. ನೆಕ್ಸ್ಟ್ ಒನ್ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ 18 days ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಈ ಥರ. ಸೊ ಇದಾದ ನಂತರ ಏನು ಮಾಡಿರಿ, ಇಲ್ಲಿ ಫಿನಿಶ್ಡ್ ಗೂಡ್ಸ್ ಅಂತ ಹಾಕಬೇಕು. ಓಕೆ, ಫಿನಿಶ್ಡ್ ಗೂಡ್ಸ್ ಅಂತ ಹಾಕಿ ಇಲ್ಲಿ ಒಂದು ಫಾರ್ಮುಲಾ ಬರ್ತಿದ್ದಿಲ್ಲ, ಇದು ನೆನಪಿಟ್ಕೋರಿ. ಎ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಒಂದು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಆ್ಯನ್ಯುವಲ್ ಕಾಸ್ಟ್ ಆಫ್ ಸೇಲ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಈಗ ಎ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತಿದೆ ನೋಡಿರಿ. ಓಕೆ, ಎ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ, 1,22,000 ಇದೆಯಲ್ಲ, ಸೊ ಇದನ್ನು ತೆಗೆದುಕೊಳ್ಬೇಕು. ಸೊ ಇದನ್ನ ಮೆನ್ಷನ್ ಮಾಡಿರಿ, 1,22,000 ಅಂತ ತೆಗೆದುಕೊಳ್ರಿ. ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಇಲ್ಲಿ ಏನಿದೆ ರೀ, ಆ್ಯನ್ಯುವಲ್ ಕಾಸ್ಟ್ ಆಫ್ ಸೇಲ್ಸ್ ಅಂತಿದೆ ನೋಡಿರಿ. ಓಕೆ, ಸೊ ಆ್ಯನ್ಯುವಲ್ ಕಾಸ್ಟ್ ಆಫ್ ಸೇಲ್ಸ ಇಲ್ಲಿ ತೆಗೆದುಕೊಳ್ಬೇಕು. 15,30,000 ಅಂತಿದೆಯಲ್ಲ, ಸೊ ಇದನ್ನು ತೆಗೆದುಕೊಳ್ರಿ. ಡಿವೈಡೆಡ್ ಬೈ 15,30,000 ಅಂತೇಳಿ ತೆಗೆದುಕೊಳ್ರಿ. ಸೊ ನೆಕ್ಸ್ಟ್ ಇಂಟು ಇಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಇದು ಡೇಸ್ ಕೊಟ್ಟಿದ್ದಾರಲ್ಲ 365 days 1 year ಕನ್ಸಿಡರ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನೀವು 365 days ಮಾಡಬೇಕು. 1,22,000 ಇಂಟು 15,30,000 ಇಲ್ಲಿ 1,22,000 ಡಿವೈಡೆಡ್ ಬೈ ಮಾಡಿರಿ 1 lakh. ನೆಕ್ಸ್ಟ್ 15,30,000 ಇಂಟು 365 ಮಾಡೋದರಿಂದ 29 days ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಇದನ್ನು ಪಾಯಿಂಟ್ ಔಟ್ ಮಾಡ್ಬೇಕು ನೀವು. ಇಲ್ಲಿ ಡೇಸ್ ಏನಿದಾವಲ್ಲ, ಸೊ ಇವನ್ನೆಲ್ಲ ನೆನಪಿಟ್ಕೋತೀವ್ರಿ. ಫಸ್ಟ್ನೇ ಡೇಸ್ 54 ಬಂದಿದೆ, ಸೆಕೆಂಡ್ ಒನ್ 18 days ಆಯಿತು, ನೆಕ್ಸ್ಟ್ 29 days ಇದೆ. ಓಕೆ, ಸೊ ನೆಕ್ಸ್ಟ್ ಡೆಟರ್ಸ್ ಕಲೆಕ್ಷನ್ ಪೀರಿಯಡ್ ಎಷ್ಟಿದೆ ನೋಡಬೇಕು. ಸೊ ಈಗ ಎವರೇಜ್ ಡೆಟರ್ಸ ಡಿವೈಡೆಡ್ ಬೈ ಆ್ಯನ್ಯುವಲ್ ಸೇಲ್ಸ ಇಂಟು 365 ಮಾಡ್ಬೋದು ನೀವು. ಎವರೇಜ್ ಡೆಟರ್ಸ ಎಷ್ಟಿದೆ ನೋಡಿರಿ, ಆಗಲೇ ನಿಮ್ಗೆ ಪ್ರಾಬ್ಲಮ್ದಾಗ ನಾನು ಹೇಳಿರಲಿಲ್ಲ, ಡೆಟರ್ಸ 2,60,000 ಅಂತಿದೆ. ಓಕೆ, ಸೊ ಇದನ್ನು ಮೆನ್ಷನ್ ಮಾಡಿರಿ 2,60,000. ಸೊ ಇದಾದ ನಂತರ ಆ್ಯನ್ಯುವಲ್ ಸೇಲ್ಸ್ ಅಂತಿದೆ ನೋಡಿರಿ. ಓಕೆ, ಸೊ ಆ್ಯನ್ಯುವಲ್ ಸೇಲ್ಸ್ ಎಷ್ಟಿದೆ, 19,50,000 ಇದೆ. ಓಕೆ, ಆ್ಯನ್ಯುವಲ್ ಸೇಲ್ಸ್ 19,50,000 ಮೆನ್ಷನ್ ಮಾಡಿರಿ ಇಂಟು 365 ಮಾಡ್ಕೊರಿ, ಅವಾಗ 49 days ಅಂತೇಳಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಫೈನಲ್ ಕ್ಯಾಲ್ಕುಲೇಟ್ ಏನು ಮಾಡ್ಬೇಕಂದ್ರೆ ಟೋಟಲ್ ನಂಬರ್ ಆಫ್ ಡೇಸ್ ಅಂದರೆ ಎಷ್ಟೆಷ್ಟು ಡೇಸ್ ಅದಾವೆ ನೋಡ್ರಿ. ಫಸ್ಟ್ 54 days ಇದೆ. ಒಂದ್ಸಗಿನ ಫಸ್ಟ್ ನೋಡ್ರಿ, ಇಲ್ಲಿ 54 days ಇದೆ ರೀ. ಸೆಕೆಂಡ್ ಒನ್ 18 days ಇದೆ. ನೆಕ್ಸ್ಟ್ 29 days ಇದೆ. ನೆಕ್ಸ್ಟ್ 49 days ಇದೆ. ಓಕೆ, ಸೊ ನೀವು ಏನು ಮಾಡಬೇಕು, ಟೋಟಲ್ ನಂಬರ್ ಆಫ್ ಡೇಸ್ 54, 18, 29, 49 ಮಾಡಿದಾಗ ಸೊ 150 days ಅಂತ ಹೇಳಿ ಬರುತ್ತೆ. ಸೊ ಇದಾದ ನಂತರ ಲೆಸ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕ್ರೆಡಿಟರ್ಸ್ ಅಂತಿದೆ. ಓಕೆ, ಸೊ ಎಷ್ಟು ಕ್ರೆಡಿಟ್ ಬೇಸಿಸ್ ಮೇಲೆ ಸಪ್ಲೈಯರ್ಸ್ಗೆ ಇದನ್ನು ಮಾಡಿದ್ದಾರೆ ಅಂದರೆ ಸಪ್ಲೈಯರ್ಸ 30 days ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ 30 days ಲೆಸ್ ಮಾಡಿರಿ, 150ದಾಗ 30 days ಲೆಸ್ ಮಾಡಿರಿ, ರಿಮೈನಿಂಗ 120 days ಅಂತೇಳಿ ಬರುತ್ತೆ. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮ್ದಾಗ ಇಲ್ಲಿ ಆಪ್ರೇಟಿಂಗ್ ಸೈಕಲ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ,
ಸ್ವಲ್ಪ ಪ್ರಾಬ್ಲಮ್ ಇದೆ, ಡಿಫ್ರೆಂಟ್ ಇದೆ, ಆದರೂ ಕೂಡ ನೋಡ್ರಿ ಇದನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಈ ಥರ ನೀವು ಸಾಲ್ವ್ ಮಾಡ್ಬೋದು ನೋಡಿ. ಓಕೆ, ಜಸ್ಟ್ ಇಷ್ಟು ಸಾಲ್ವ್ ಮಾಡಿರಿ ಅಂದರೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 8 ಸಾಲ್ವ್ ಮಾಡ್ತೇನೆ. ಸೊ ಇದು 10 ಮಾರ್ಕ್ಸ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಸೊ ಇದನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ದ ಬೆಲ್ ಐಕಾನ. ನೆಕ್ಸ್ಟ್ ನಾನು ಈ ಕ್ವಶನ್ ಸಾಲ್ವ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.